ಕೋಲಾರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲಿರುವ ಕ್ರೈಮ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಒಬ್ಬ ಕುಖ್ಯಾತ ಚೈನ್ ಸ್ನ್ಯಾಚರನ್ನು ಬಂಧನ ಮಾಡಿದ್ದಾರೆ. ಈ ಚೈನ್ ಸ್ನ್ಯಾಚರ್ ಬಂದ್ಬಿಟ್ಟು ಅವನು ಸೈಯದ್ ಆರಿಫ್ ಅಂತ. ಅವನು ಮೂಲತಃ ಬೆಂಗಳೂರವನಾಗಿದ್ದು ಸುಮಾರು ಒಂದು 6 ಕೇಸಲ್ಲಿ ಬೆಂಗಳೂರಲ್ಲಿ ಬೇಕಾಗಿದ್ದಾನೆ. ಅವನ ಮೇಲೆ ಎಲ್ಲ ಸರಗಳತನ ಕೇಸು, ಆಮೇಲೆ ವೆಹಿಕಲ್ ಥೆಫ್ಟ್ ಕೇಸು ಮತ್ತು ರಾಬ್ರಿ ಕೇಸು ಇವೆಲ್ಲವೂ ಅವನ ಮೇಲೆ ಇದ್ದು, ಈ ಒಂದು ಆರೋಪಿಯನ್ನು ನಮ್ಮ ಮೊನ್ನೆ ಕಾಲೇಜ್ ಸರ್ಕಲ್ ಹತ್ರ ಆಗಿದ್ದಂತಹ ಸರಗಳತನ ಪ್ರಕರಣಗಳಲ್ಲಿ ಅವನನ್ನು ನಾವು ಬಂಧನ ಮಾಡಿದ್ವಿ. ಇದೇ ಪ್ರಕರಣದಲ್ಲಿ ನಾವು ಸುಮಾರು 64 ಗ್ರಾಮ್ ಚಿನ್ನ ಮತ್ತು 6,40,000 ನಗದು ಅಮೌಂಟ್ ವ್ಯಾಲ್ಯೂ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299. ಬಂದ್ಬಿಟ್ಟು ಅಷ್ಟಿದೆ, ಅದನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ. ಇವನು ಈ ಒಂದು ಕೇಸ್ ಅಲ್ದಲ್ಲೇ ಈ 64 ಗ್ರಾಮು ಇನ್ನೂ 2 ಕೇಸಲ್ಲೂ ನಮಗೆ ಬೇಕಾಗಿದ್ದ ಆರೋಪಿ ಇವನೇ ಆಗಿದ್ದಾನೆ. ಇವನು ಮೇಯ್ನ್ ಎಮೋ ಬಂದ್ಬಿಟ್ಟು ಬೈಕಲ್ಲಿ ಬಂದ್ಬಿಟ್ಟು ಎಲ್ಲಿ ಲೇಡೀಸು ಸ್ವಲ್ಪ ವಯಸ್ಸಾದವ್ರು ಯಾರಿದ್ದಾರೋ ಅವ್ರನ್ನ ಒಂದು ಟಾರ್ಗೆಟ್ ಮಾಡಿ ಚೈನನ್ನು ಕಿತ್ಕೊಂಡು ಹೋಗೋ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದ ಇವನು. ಇಲ್ಲಿ ಒಂದು ನಾವೇನು ಅಬ್ಸರ್ವ್ ಮಾಡಿರೋದು ಅಂದರೆ, ಅಲ್ಲಿ ಯಾರು ಹೆಣ್ಮಗು ಮೇಲೆ ಇದು ಅಟ್ಯಾಕ್ ಆಗ್ತಾ ಇದೆ ಅವರು ಕೂಗ್ತಾ ಇಲ್ಲ. ಅವ್ರು ಯಾವಾಗ ಕೂಗೋದಿಲ್ಲ ಆವಾಗ ಇವರು ಇಮಿಡಿಯೇಟಾಗಿ ಎಸ್ಕೇಪ್ ಆಗ್ತಾಯಿದ್ರು. ಎಲ್ಲಿ ಕೂಗ್ಕೊಳ್ತಾರೆ ಅಲ್ಲಿ ನಮಗೆ ಇಮಿಡಿಯೇಟಾಗಿ ಅವ್ರನ್ನ ನಾವು ಅಥವಾ ಅಲ್ಲಿರುವ ಪಬ್ಲಿಕ್ಕು ಅಥವಾ ನಮ್ಮ ERSS ವೆಹಿಕಲ್ಲು ಹೋಗಿ ಅವ್ರನ್ನ ಬಂಧನ ಮಾಡ್ತೀವಿ ಅದನ್ನ. ಇದು ಈ ರೀತಿ ಆಗಿದೆ ನಮ್ಮಲ್ಲೇ, ಕೋಲಾರ ಟೌನಲ್ಲೇ. ಎಲ್ಲಿ ಸರಗಳತನ ಆದಾಗ ಯಾರು ವಿಕ್ಟಿಮು ಸ್ವಲ್ಪ ಜೋರಾಗಿ ಕೂಗ್ಕೊಂಡಾಗ, ಬಾಯ್ ಮಾಡಿದಾಗ ಆವಾಗ ಆರೋಪಿಯನ್ನು ನಾವು ಅಲ್ಲೇ ರೆಡ್ ಹ್ಯಾಂಡಾಗಿ ಹಿಡ್ದಿರೋ ಒಂದು ವಿಚಾರ ನಡೆದಿದೆ. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಅದನ್ನು ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮಲ್ಲಿ ಎಲ್ಲಾದರೂ ಸರಗಳತನ ಆದರೆ ಜೋರಾಗೆ ಕೂಗ್ಕೊಳ್ಳಿ, ಅಕ್ಕಪಕ್ಕ ಎಲ್ಲ ಗೊತ್ತಾಗಂಗೆ ಕೂಗ್ಕೊಳ್ಳಿ ಅಂತ ನಿಮಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈ ಒಂದು ಕೇಸಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸದಾನಂದು ಮತ್ತು ಸಬ್ ಇನ್ಸ್ಪೆಕ್ಟರ್ ಖಾಸಿಮ್, ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಮೋಹನ್ನು, ನಾರಾಯಣ ಸ್ವಾಮಿ, ಶ್ರೀನಾಥ್, ಮೆಹಬೂಬ್ ಪಾಷಾ, ಶ್ಯಾಮೂರ್ತಿ, ಗಂಗಾಧರ್, ಚಂದ್ರಶೇಖರಾಚಾರಿ ಮತ್ತು ಮಹೇಶ್ ಮತ್ತು ಡ್ರೈವರ್ ಮುರಳಿ, ಆಮೇಲೆ ನಮ್ಮ ಮುರಳಿ ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿದ್ದಂತಹ ಅವನು ಮುರಳಿ ಕೂಡ, ಮತ್ತು ಶ್ರೀನಾಥ್, ಇವರೆಲ್ಲರೂ ಕೂಡ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆಲ್ಲ ನಾವು ಪ್ರಶಂಸನಾ ಪತ್ರವನ್ನು ನೀಡಿ ಅವರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.